ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಲ್ಲ, ಈಗ ಫಾರಿನ್ಗೆ ಹೋಗೋದು, ಬೇರೆ ರಾಜ್ಯಗಳಿಗೆ ಹೋಗೋದು MLAಗಳಿಗೆ ಅದು ಕಾಮನ್. ಟೂರ್ ಹೋಗೋದ್ರ ಸಂಬಂಧ ಯಾಕೆ ಪ್ರಶ್ನೆ ಮಾಡಿ ನನಗೆ ಗೊತ್ತಾಗಲಿಲ್ಲ. ಅಲ್ಲ ಕಾಮನ್ನು ನಾವು ಅದ್ರ ಬಗ್ಗೆ ಅದು ಸರಿ ಇಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಹೋಗ್ತಾ ಇದ್ರೆ ಹೋಗಿಲ್ವಾ ಅಂತ ನಿಮ್ಗೆ ಕೇಳ್ತಾ ಇದ್ದೀವಿ. ಅಲ್ಲ, ನಾನು ಈಗ ಯಾವ ಟೂರು ಹೋಗ್ತಾ ಇಲ್ಲ. ಬಟ್ ನೀವು ಕೇಳಿದ ನನಗೇನು ಆಶ್ಚರ್ಯ ಕ್ವಶನ್ ಅಂದರೆ, ಮೊನ್ನೆ ಸದನ್ ನಡೆದಾಗ ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ಚರ್ಚೆ ಆಗಿತ್ತು. ಅದಕ್ಕೆ ನಾನು ಕೂಡ ಹೂ ಅಂದಿದ್ದೆ. ಬಟ್ ಇವತ್ತು ನಾನು ಬೇರೆ ಬೇರೆ ಕೆಲಸದಿಂದ ಬಜೆಟ್ ಮಂಡನೆ ಆಗೋದ್ರಿಂದ ಬೇರೆ ಬೇರೆ ಕೆಲಸ ಅದಾವೆ, ಡೆವಲಪ್ಮೆಂಟ್ ಅದಾವೆ. ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ನಾವು ನಮ್ಮ ಕ್ಷೇತ್ರಕ್ಕೆ ದುಡ್ಡು ಹಾಕ್ಸ್ಕೋಬೇಕು ಇದು ಅನ್ನೋದಕ್ಕೆ ನಾವು ಅನುದಾನ ಸಲುವಾಗಿ ನಾನು ಎಲ್ಲಿಯೂ ಹೋಗ್ತಾ ಇಲ್ಲ. ನಮ್ಮಲ್ಲಿ ಬೇರೆ ಬೇರೆ ಸಭೆಗಳದಾವೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ. ಮತ್ತು ಇವತ್ತು ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ಬೋದು ಅನ್ನೋಂಥ ನಿರೀಕ್ಷೆ ಐತಿ. ಅದ್ರ ಬಗ್ಗೆ ನಾನು ಕ್ಷೇತ್ರ ಕಡೆ ಹೆಚ್ಚು ಗಮನ ಕೊಟ್ಟೇನೆ. ಸರ್, ಈಗ ಇನ್ನೊಂದು ಸಿದ್ದರಾಮಯ್ಯನವರ ಬಣದ ಶಾಸಕರು ಹೋಗ್ತಾ ಇದ್ದಾರೆ ಅಂತ ಹೇಳಿ, ಕೋನ್ ರೆಡ್ಡಿ ಅವರು ಯಾವ ಬಣ ಅಂತ ಹೇಳಿ? ನಾವು ಕಾಂಗ್ರೆಸ್ ಬಣ. ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ನಮ್ಮ ಹತ್ರ ಯಾವುದೂ ಡಿಫ್ರೆನ್ಸ್ ಇಲ್ಲ ಅಂತಾರೆ. ಹೈಕಮಾಂಡ್ ತೀರ್ಮಾನ ಫೈನಲ್ ಅಂತಾರೆ. ಮತ್ತು ನಮ್ಮನ್ನ ಯಾಕೆ ಬಣ ಅಂತ ಕೂರಿಸ್ತೀರಿ ನೀವು? ನಾವು ಕಾಂಗ್ರೆಸ್ ಬಣನ. ಕಾಂಗ್ರೆಸ್ ಹೈಕಮಾಂಡ್ ಸನ್ಮಾನ್ಯ ಖರ್ಗೆ ಸಾಹೇಬರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲರೂ ಬದ್ಧ ಅಂತ ಇಡೀ ಹೇಳ್ತಾರೆ. ಮತ್ತು ನಮ್ಗೆ ಯಾರು ಮಾತಾಡ್ಬಂತಾರ, ಆದರೂ ನೀವು ಮಾತಾಡಕ್ಕೆ ಹಚ್ತೀರಿ ನಮ್ಮನ್ನು. ಏನಕ್ಕೆ ಅಂದರೆ ಹಾಂ, ಈ ಥರ ಸ್ಟಡಿ ಟೂರು ಇದೆಲ್ಲ ಇದ್ದರೆ ಎಲ್ಲ ಪಕ್ಷದವರು ಹೋಗ್ತಾರೆ, ಕಮಿಟಿಗಳಿರ್ತವೆ, ಅದು ಓಕೆ. ಬಟ್ ಕಾಂಗ್ರೆಸ್ನವರು ಕೆಲವು ಸೆಲೆಕ್ಟೆಡ್ ಮಾತ್ರ ಯಾಕೆ ಹೋಗ್ತಾರೆ ಅನ್ನೋದೇ ಪ್ರಶ್ನೆ ಅಷ್ಟೇ, ಅದಕ್ಕೆ ಬಂದಿರೋದು. ನಾನು ಕಮಿಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷನಾಗಿದ್ದೆ. ನಾನೊಂದು 20 ಮಂದಿ MLA ಕರ್ಕೊಂಡು ಹೋಗಿದ್ದೆ. ಈ ಮೊನ್ನೆ ಈಗ ಒಂದು 3-4 ತಿಂಗಳಿಂದ ನಮಗೇನು ಅನ್ನಿಸ್ಲಿಲ್ಲ ಆ ರೀತಿಯಾಗಿ. ನಾವು ಪ್ರವಾಸಕ್ಕೆ ಹೋದ್ವಿ, ಅಧ್ಯಯನ ಮಾಡಬೇಕಿತ್ತು. ಬೇರೆ ರಾಜ್ಯಗಳಿಗೆ ಕರ್ನಾಟಕಕ್ಕೆ ಏನು ಡಿಫ್ರೆನ್ಸ್ ಐತೆ ಅಂತಂದ್ವಿ. ಇಂದೂರ್ಗೆ ಹೋಗಿ ಬಂದ್ವಿ, ಬೇರೆ ಬೇರೆ ಕಡೆ ಹೋಗಿ ಬಂದ್ವಿ. ನಾವು ಆ ರೀತಿ ಡೆವಲಪ್ ಮಾಡ್ಬೇಕಂತ ಪ್ರಯತ್ನ ಮಾಡೇವೆ ಅಷ್ಟೇ. ಇಲ್ಲ, ಈಗ ಫಾರಿನ್ಗೆ ಹೋಗೋದು, ಬೇರೆ ರಾಜ್ಯಗಳಿಗೆ ಹೋಗೋದು MLAಗಳಿಗೆ ಅದು ಕಾಮನ್. ಟೂರ್ ಹೋಗೋದ್ರ ಸಂಬಂಧ ಯಾಕೆ ಪ್ರಶ್ನೆ ಮಾಡಿ ನನಗೆ ಗೊತ್ತಾಗಲಿಲ್ಲ. ಅಲ್ಲ ಕಾಮನ್ನು ನಾವು ಅದ್ರ ಬಗ್ಗೆ ಅದು ಸರಿ ಇಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಹೋಗ್ತಾ ಇದ್ರೆ ಹೋಗಿಲ್ವಾ ಅಂತ ನಿಮ್ಗೆ ಕೇಳ್ತಾ ಇದ್ದೀವಿ. ಅಲ್ಲ, ನಾನು ಈಗ ಯಾವ ಟೂರು ಹೋಗ್ತಾ ಇಲ್ಲ. ಬಟ್ ನೀವು ಕೇಳಿದ ನನಗೇನು ಆಶ್ಚರ್ಯ ಕ್ವಶನ್ ಅಂದರೆ, ಮೊನ್ನೆ ಸದನ್ ನಡೆದಾಗ ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ಚರ್ಚೆ ಆಗಿತ್ತು. ಅದಕ್ಕೆ ನಾನು ಕೂಡ ಹೂ ಅಂದಿದ್ದೆ. ಬಟ್ ಇವತ್ತು ನಾನು ಬೇರೆ ಬೇರೆ ಕೆಲಸದಿಂದ ಬಜೆಟ್ ಮಂಡನೆ ಆಗೋದ್ರಿಂದ ಬೇರೆ ಬೇರೆ ಕೆಲಸ ಅದಾವೆ, ಡೆವಲಪ್ಮೆಂಟ್ ಅದಾವೆ. ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ನಾವು ನಮ್ಮ ಕ್ಷೇತ್ರಕ್ಕೆ ದುಡ್ಡು ಹಾಕ್ಸ್ಕೋಬೇಕು ಇದು ಅನ್ನೋದಕ್ಕೆ ನಾವು ಅನುದಾನ ಸಲುವಾಗಿ ನಾನು ಎಲ್ಲಿಯೂ ಹೋಗ್ತಾ ಇಲ್ಲ. ನಮ್ಮಲ್ಲಿ ಬೇರೆ ಬೇರೆ ಸಭೆಗಳದಾವೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ. ಮತ್ತು ಇವತ್ತು ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ಬೋದು ಅನ್ನೋಂಥ ನಿರೀಕ್ಷೆ ಐತಿ. ಅದ್ರ ಬಗ್ಗೆ ನಾನು ಕ್ಷೇತ್ರ ಕಡೆ ಹೆಚ್ಚು ಗಮನ ಕೊಟ್ಟೇನೆ.